ಏನು ಆಳ ಇರೋದು, ಸಿಕ್ಕಾಪಟ್ಟೆ ಆಳ ಐತೆ. ಆಗಲೇ ಹೇಳ್ತಾ ಇದ್ದೆ, ಮರ್ಬೇರೆ ಇಲ್ದರೆ ಲೆಕ್ಕನೇ ಸುತ್ತ ಬಗ್ಬಿಡ್ತಾ ಈಗ ಉಳಿಸ್ಬಿಡೋನಿ. ಇನ್ನು ಎಷ್ಟು ಅಡಿ ಆಳದೆಲ್ಲ ಇತ್ತು ಸ್ನೇಹಿತರೆ. ಏನಾರ ಅಲ್ಲಿ ಇವತ್ತು ಎಷ್ಟು ಥರ ಅಲ್ಲಿ ನಿಮ್ಗೆ ತೋರಿಸಬೇಕು. ಅರೇ ನನಗೂ ಸಾಕಾಗ್ಬಿಡ್ತು ಕಣ. ಏನು ಈ ಪಾಟಿ ಆಳ್ದಲ್ಲದೆ ಏನು ಹಿಂಸೆ ಆಗೋಯ್ತು. ಭಯಂಕರ ಗೆಡ್ಡೆ ಬಿಡ್ರಿ ಇದು, ಕಾಡು ಗೆಣಸಿನ ಗೆಡ್ಡೆ. ಭಾಳ ಇನ್ನೂ ಒಳಗಡೆ ಐತೆ ಸ್ನೇಹಿತರೆ, ತೆಗಿತೀನಿ ಬಿಡಲ್ಲ. ಆದ್ರೂ ಅಂತೂ ಇತ್ತು, ತಲಾ ತಲುಪ್ತೆ ಬಿಡಲಿಲ್ಲ. ಆದ್ರೂ ಸಾಹಸ ಮಾಡಿ ಹೊಡೆದಿದ್ದೀನಿ ಸ್ನೇಹಿತರೆ. ತೆಗಿತೀನಿ, ಹಂಗೂ ಮುರಿದೋಗ್ಬಿಡ್ತು ಸ್ವಲ್ಪ. ನೋಡಿ ಇಲ್ಲಿ ಕಟ್ಟಾಗ್ಬಿಡ್ತು ನೋಡಿ. ಇದೇನೆ ಕಾಡು ಗೆಣಸು ಗಿಡ ಅಂದ್ಬಿಟ್ಟಿದ್ದು. ಇದು ಜಾಸ್ತಿ ಹುಳಿನೂ ಇಲ್ಲ, ಖಾರನೂ ಇಲ್ಲ, ತಿನ್ನಕ್ಕೆ ಭಾಳ ಟೇಸ್ಟ್ ಆಗುತ್ತೆ. ತೊಳೆದ್ಬಿಟ್ಟಿದ್ದ ತಿನ್ಬೇಕಿದೆ, ತೊಳೆದ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ನೋಡಿ ಅಲ್ಲಿ ಇರೋ ಜಾಗದಲ್ಲಿ ನೋಡಿ, ಇದು ಗೊಬ್ಬರ ಹೆಂಗೆ ಉತ್ಪತ್ತಿ ಆಗೋದು. ಇಲ್ಲಿ ತೊಳ್ಳೋದು ಇಲ್ಲಿ ಏಕ ಎಷ್ಟು ಉದ್ದಾಯ್ತು ಇದು. ಹೆಚ್ಚು 1 ಅಡಿ 2 ಅಡಿ ನೋಡಿ, ಇಲ್ಲಿಗೆ 3 ಅಡಿ ಕರೆಕ್ಟಾಗಿ ಬರ್ತದೆ ಇದು. ಜಾಗ ಇದೆ, ಇನ್ನು ಒಳಗಡೆ ಸ್ವಲ್ಪ ಕಲ್ಲಿತ್ತು, ಅದನ್ನು ಒಳಗಡೆ ಇದಾಗ್ಬಿಡ. ಇನ್ನೂ ಉದ್ದ ಆಗೋದು ಆಳ 5 ಅಡಿ ಆಳಗಂಟ ಹೋಯ್ತಿದ್ದು ಇದು ಜಾಸ್ತಿ. ನೀವು ಮಾಮೂಲಿ ಗೆಣಸು ನೋಡಿದ್ದೀರಿ, ಮರಗೆಣಸು ನೋಡಿದ್ದೀರಿ, ಕಾಡು ಗೆಣಸು ಅಂದರೆ ನೋಡಿದ್ದೇನೆ. ಕಾಡು ಗೆಣಸು ನೀವು ಯಾವ ಥರ ನೋಡಿದ್ದೀರಾ? ಅದ್ರ ಎಲೆಗಳು ಮಳೆಗಾಲದಲ್ಲಿ ಬರ್ಬೇಕಾಯ್ತು, ಈಗ ಬರಲಿಲ್ಲ. ಆದರೆ ಬರೀ ಮುಳ್ಳಿ ಐತೆ, 3 ಎಲೆ ಬರ್ತೈತೆ ಅದರ ಎಲೆ. ಅದು ಒಂದಿನ ತೋರಿಸ್ತೀನಿ. ಎಲೆ ಬಿಟ್ಟಿರಲ್ಲ ಅದು ಗಿಡ. ಅದು ಎಲ್ಲ ಈ ಥರ ಬರೀಬೇಕು. ಈ ಥರ ಸ್ಮೂತಾಗಿದ್ರು ಸುಪ್ಪೆ, ಆಲೂಗಡ್ಡೆ ಥರನೇ ಸೇಮ್. 10 ಗಂಟೆಯಿಂದ ಸ್ಮೂತು. ಸುಮ್ಮನೆ ನಿಮ್ಮ ಸ್ಯಾಂಪಲ್ ತೋರಿಸ್ತೀನಿ ನಿಮ್ಗಿದೆ. ನಾನು ಮೇಲ್ಗಡೆ ಮಣ್ಣಾಗಿ ತರದ್ದು ಕಟ್ ಮಾಡಿ ಬಿಸಾಕ್ಬಿಡ್ತೀನಿ. ಇದು ಹೆಂಗೆ ತಿನ್ನೋದು ಅಂದರೆ ಸ್ನೇಹಿತರೆ, ದೇಹಕ್ಕೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇದು ನಡ ನೋವಿರ್ತದಲ್ಲ, ನಡ ಬೆನ್ನೋವಿಗೆ, ಬೆನ್ನು ನೋವು ಬರದೇ ಇರಲಿ ಅಂತ. ಇದು ನಿಮ್ಗೆ ಗೊತ್ತಲ್ಲ, ಕಾಡು ಗೆಣಸು ಅಂದರೆ ಎಷ್ಟು ಅಮೂಲ್ಯ ಅಂತ. ಇದ್ರ ಮೇಲೆ ಸ್ವಲ್ಪ ಉಪ್ಪು ಮೆಣಸು ಹಾಕೊಂಡು ತಿಂದರೆ ಭಾಳ ಟೇಸ್ಟಾಗಿರ್ತದೆ. ಸಖತ್ತಾಗಿತ್ತು. ಉಪ್ಪು ಸ್ವಲ್ಪ ಮೆಣಸು ಹಾಕೋಬಿಟ್ಟಿದ್ರು ಮುಂದೆ. ಇದ್ರ ಮೇಲ್ಗಡೆ ಭಾಳ ರುಚಿಯಾಗಿರ್ತು ಇದು. ಇದನ್ನೇ ಕೆಲವು ಜನ ಭೂಚಕ್ರ ಗೆಡ್ಡೆ ಅಂದ್ಬಿಟ್ಟು ತಿಂತಾರೆ. ನಿಮ್ಗೆ ಗೊತ್ತಾ? ಇದು ಅದು ಅವರು ಕತ್ತಾಳೆ ಗೆಡ್ಡೆನ ತಿನ್ನಿಸ್ತಾಯಿದ್ರು. ತೊಗರಿಲ್ಲ, ಏನಿಲ್ಲ. ಚೆನ್ನಾಗೈತೆ. ಇನ್ನೊಂದ್ಸತಿ ನೋಡ್ಕೊಬಿಟ್ಟಿದ. ಕಾಡು ಗೆಣಸಿನ ಗೆಡ್ಡೆ ಅಂದ್ಬಿಟ್ಟಿದ್ದು. ಕಾಡು ಗೆಣಸು ಅಪರೂಪವಾಗಿ ಸಿಕ್ಕೈತೆ. ನೀವು ನೋಡೋಕ್ಕೆ ಚಾನ್ಸೇ ಇಲ್ಲ ಇದನ್ನ ನೀವು.